ನಾನು ನೋಡ್ತಾ ಇದ್ದ ವೆಂಕಟೇಶ್ ಆ ಕಾಲದಲ್ಲಿ ಅಲ್ಲಿ ಓಡಾಡೋದು ಇದೆಲ್ಲ. ಸೊ ನಾನು ಪ್ರೆಸ್ ಮೀಟಿಗೆ ಫಸ್ಟ್ ಬರ್ತಾ ಇದ್ದೆ. ಅದು ಗಾಬರಿ ಆಗ್ತಾ ಇತ್ತು ನಿಮಗೆಲ್ಲ. ಬಂದ್ಬಿಟ್ರಪ್ಪ ಇನ್ನೇನು ಶುರು ಮಾಡ್ಬೇಕಲ್ಲ ಅಂತ. ಈಗಲೂ ಕೂಡ ನೀವೆಲ್ಲಾನು ಜರ್ನಲಿಸ್ಟ್ಗಳು ತುಂಬಾ ದೊಡ್ಡ ಪತ್ರಕರ್ತರು ಒಂದು ಬ್ರ್ಯಾಂಡ್ ಇದ್ದಂಗೆ ಸರ್. ಆ ಬ್ರ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ. ಆ ಕಾಲದಲ್ಲಿ ಯಾರೇ ಆಗ್ಲಿ ಹೆಸರು ಹೇಳ್ಕೊಂಡೋದ್ರೆ ತುಂಬಾ ಹೆಸರುಗಳಿದೆ. ಗಣೇಶ್ ಕಾಸರಗೋಡು ಅಂದ್ರೆ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ನಾವು ಯಾವತ್ತೂ ಬೆಲೆ ಕೊಡಬೇಕು, ಯಾವತ್ತೂ ಕೊಡ್ತಾನೆ ಇರ್ಬೇಕು, ಕೊಡ್ತಾನೆ ಇರ್ತೀವಿ. ನಿಮ್ಮಿಂದ ಬೈಸ್ಕೊಂಡಿದೀನಿ, ನಾವ್ ಎಷ್ಟೇ ಡೆವಲಪ್ ಆದ್ರೂ ಕೂಡ ನಮಗ್ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನೀವು ಬೈದಿರ್ತೀರಿ ಆ ಟೈಮಲ್ಲಿ. ಯಾರ್ಯಾರಿಗೆ ಏನೇ ಹೇಗೆ ಅದು ಕೆಲಸ ಒಪ್ಪಿಸಿದ್ದು ಸರ್? ಏನಿಲ್ಲ ಸರ್, ಈಗ ನಾನು ನಮ್ಮ ಅಂಕಲ್ ಇದ್ದಾಗ ನಾನು ಬಂದ್ಬಿಟ್ಟಿದ್ದೆ. ನಾನು ಸುನಿಲ್ ವಾಸು 3 ಜನ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಅದಾದ್ಮೇಲೆ ಇವ್ರ ಎಜುಕೇಶನ್ ಮುಗಿದ್ಮೇಲೆ ಇವಾಗ ಸೋಷಿಯಲ್ ಮೀಡಿಯಾಗೆ ಅಂತ ಹೇಳಿ ಇವನ್ ಬಂದ. ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಮಗಳು ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾಳೆ. ಹಾಗಾಗಿ ಒಂದು ಕುಟುಂಬದವ್ರೆಲ್ಲ ಸೇರೆ ಮುಂದರ್ಸ್ಕೊಂಡು ಹೋಗಿದ್ವಿ. ಫಿಲ್ಮ್ ಇಂಡಸ್ಟ್ರಿ ವೆಂಕಟೇಶನ್ನ ನೋಡೋ ರೀತಿ ಈಗ ಹೇಗಿದೆ? ಇಲ್ಲ ಸರ್, ಅದೊಂದು ಗೌರವ ತುಂಬಾ ಉಳಿಸ್ಕೊಂಡಿದ್ವಿ ಸರ್. ಆ ಗೌರವ ಉಳಿಸ್ಕೊಳ್ಳೋ ಕಾರಣ ಇಷ್ಟೇ ಸರ್, ಹೇಳ್ತೀನಿ ನಾನು. ನಾನು ನೋಡ್ತಾ ಇದ್ದ ವೆಂಕಟೇಶ್ ಆ ಕಾಲದಲ್ಲಿ ಅಲ್ಲಿ ಓಡಾಡೋದು ಇದೆಲ್ಲ. ಸೊ ನಾನು ಪ್ರೆಸ್ ಮೀಟಿಗೆ ಫಸ್ಟ್ ಬರ್ತಾ ಇದ್ದೆ. ಅದು ಗಾಬರಿ ಆಗ್ತಾ ಇತ್ತು ನಿಮಗೆಲ್ಲ. ಬಂದ್ಬಿಟ್ರಪ್ಪ ಇನ್ನೇನು ಶುರು ಮಾಡ್ಬೇಕಲ್ಲ ಅಂತ. ಈಗ ಇವತ್ತು ನಿಮ್ಮ ಸ್ವಾಗತ ಮಾಡಿದ್ ನಾನು ಅಲ್ಲ. ನಮಗೆ ಆ ಗೌರವ, ಆ ಭಯ ಭಕ್ತಿ ಈಗಲೂ ಇದೆ ಸರ್. ಈಗಲೂ ಕೂಡ ನೀವೆಲ್ಲಾನು ನೀವು ಜರ್ನಲಿಸ್ಟ್ಗಳು ತುಂಬಾ ದೊಡ್ಡ ಪತ್ರಕರ್ತರು ಒಂದು ಬ್ರ್ಯಾಂಡ್ ಇದ್ದಂಗೆ ಸರ್. ಆ ಬ್ರ್ಯಾಂಡ್ ಯಾವತ್ತೂ ಕಮ್ಮಿ ಆಗಲ್ಲ. ಆ ಕಾಲದಲ್ಲಿ ಯಾರೇ ಆಗ್ಲಿ ಹೆಸರು ಹೇಳ್ಕೊಂಡೋದ್ರೆ ತುಂಬಾ ಹೆಸರುಗಳಿದೆ ಅಲ್ವಾ? ಗಣೇಶ್ ಕಾಸರಗೋಡು ಅಂದ್ರೆ ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ನಾವು ಯಾವತ್ತೂ ಬೆಲೆ ಕೊಡಬೇಕು, ಯಾವತ್ತೂ ಕೊಡ್ತಾನೆ ಇರಬೇಕು, ಕೊಡ್ತಾನೆ ಇರ್ತೀವಿ. ನಿಮ್ಮಿಂದ ಬೈಸ್ಕೊಂಡಿದ್ದೀನಿ, ನಿಮ್ಮಿಂದ ಅನ್ಸ್ಕೊಂಡಿದ್ದೀನಿ ನಾನು. ನಾವು ಎಷ್ಟೇ ಡೆವಲಪ್ ಆದ್ರೂ ಕೂಡ ನಮಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ನೀವು ಬೈದಿರ್ತೀರಿ ಆ ಟೈಮಲ್ಲಿ ಅಲ್ವಾ? ಉದ್ದೇಶ ಪೂರ್ವ ಹಿಂದೆ ಹೋದಾಗ ಉದ್ದೇಶ ಏನು? ಒಳ್ಳೇದಾಗ್ಲಿ ಅಂತ ಹೇಳಿ. ಯಾರಿಗೋ ಒಬ್ರು ಬೈದ್ ಬಿಡ್ಬೇಕು, ನನ್ನ ಮಗನ್ ಹರ್ಟ್ ಮಾಡ್ಬೇಕು ಅನ್ನೋದು ನಿಮಗೂ ಇರ್ಲಿಲ್ಲ ಅಲ್ವಾ? ನಾನು ಬೇಕಷ್ಟು ಬೈಸ್ಕೊಂಡಿದ್ದೀನಿ ನಿಮ್ಮ ಹತ್ರಕ್ಕೆ ಅಲ್ವಾ? ಎಲ್ಲ ಬೈಸ್ಕೊಂಡ್ಮೇಲೆ ಇವತ್ತು ಒಬ್ಬ ವ್ಯಕ್ತಿಯಾಗಿ ಕೂತಿದ್ದೀರಿ ಅಲ್ವಾ ಸರ್? ಖಂಡಿತ ಬೈಸ್ಕೊಂಡಿದ್ದೀನಿ. ಇಡೀ ಇಂಡಸ್ಟ್ರಿ ಹೇಳ್ತಾ ಇದೆ. ಹೌದು, ಖಂಡಿತ. ಬೈದಾಗ ಬೇಜಾರು ಮಾಡ್ಕೊಂಡಿನಿ ಸರ್. ಇವ್ರಿಗೆ ಯಾಕೆ ಬೇಕಾಗಿತ್ತು? ಅದೊಂದು ಇದು ಸರ್, ವೆಂಕಟೇಶ್ ನನ್ನನ್ನ ಬ್ರ್ಯಾಂಡೆಡ್ ಏನು ಸಿಡ್ಕ ಕೋಪಿಷ್ಟ ವಿಷಯ ಅದೇನೋ ದುರ್ವಾಸ, ಜಮದಗ್ನಿ ಅಂತೆಲ್ಲ ಈ ರವಿ ಬೆಳಗೆರೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಹೌದು. ನನಗೆ ಅದರಲ್ಲಿ ಏನು ಬೇಜಾರಿಲ್ಲ. ಅದಕ್ಕೆ ಇವ ಲಂಚಕೋರ, ಇವ ಭ್ರಷ್ಟಾಚಾರಿ ಹೇಳಿಲ್ಲ ಈ ಕ್ಷಣದವರೆಗೆ. ಖಂಡಿತ ಸರ್, ಖಂಡಿತ ಸಾಧ್ಯನೇ. ಹೌದು ಅಲ್ವಾ? ಅದು ತಾನೇ ನಾ ಗಳಿಸಿದ್ದೀನಿ ಸರ್. ಹೌದು. ಅಲ್ಲ, ಅವತ್ತು ನಾ ಹೇಳಿದೆ ಸರ್, ನನ್ನೂ ಸೇರ್ಕೊಂಡು ನಾನು ಅವತ್ತೆಲ್ಲ ಬಯಸ್ಕೊಂಡಿದ್ದಕ್ಕೆ ಇವತ್ತು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೀವಲ್ಲ ಸರ್. ಅದು ಬ್ಲೆಸ್ಸಿಂಗ್ ಅನ್ಕೊಂಡ್ವಿ ನಾವು. ಅವಾಗ ಅನ್ಸಿತ್ತು, ಇವ್ರಿಗೆ ಯಾಕೆ ಬೈದ್ರು, ನಂಗೆ ಯಾಕೆ ಬೈಬೇಕು, ನಾನೇನ್ ಮಾಡಿ ತಪ್ಪು, ನಾನು ಯಾಕೆ ಬೈಸ್ಕೋಬೇಕು, 4 ಗಂಟೆ ಲೇಟ್ ಆಗಿ ಹೋಗಿದೆ, ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ, ಅದಕ್ಕೆ ಬೈಸ್ಕೋಬೇಕಾ, ಹಂಗಿತ್ತು. ಬಟ್ ಸಮಯಕ್ಕೆ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಿ ನಮ್ಮ ಅಂಕಲ್ ನಮ್ಗೆ ತುಂಬಾ ಹೇಳಿಯಾರ ಸರ್. ನಾನು ಬೆಳಗ್ಗೆ ಹೇಳ್ದೆ, ಅಪ್ಪ 11:15 ಅಲ್ಲಿ ಇರ್ಬೇಕು ಅಷ್ಟೇನೆ, ಅದೇನ್ ಮಾಡ್ತೀವಿ ಅವೆಲ್ಲ ಗೊತ್ತಿಲ್ಲ. ನಾ ಹೇಳ್ದೆ ಟೈಮ್ ಅವತ್ತಿಂದ ಇವತ್ತಿಗೂ ಹಂಗೆ ನಡ್ಕೊಂಡ್ ಬಂದಿವಿ ಸರ್ ನಾವು. ಇವತ್ತು ಪ್ರೆಸ್ ಮೀಟ್ ಅಂದ್ರೆ ಅರ್ಧ ಗಂಟೆ ಮುಂಚೆ ಇರ್ತೀವಿ. ಈ ಫ್ಯಾಮಿಲಿ ಟ್ರೀ ಇದೆ ಅಲ್ಲ, ಈಗ ಹೇಳಿದ್ದು ಸುನಿಲ್ ಇವರೆಲ್ಲ ಯಾರ್ಯಾರಿಗೆ ಹೇಗೆ ಅದು ಕೆಲಸ ಒಪ್ಪಿಸಿದ್ದು? ಸರ್ ಏನಿಲ್ಲ ಸರ್, ಈಗ ನಾನು ನಮ್ಮ ಅಂಕಲ್ ಇದ್ದಾಗ ನಾನು ಬಂದ್ಬಿಟ್ಟಿದ್ದೆ. ಆಮೇಲೆ ವಾಸು ಬೇರೆ ಕಡೆ ಎಲ್ಲ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ. ಪಾಪ ಯಾವ್ದೋ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದ. ಅಲ್ಲಿ ಬ್ಯಾಂಕಲ್ಲಿ ಏನಾಯ್ತು, ಒಂದ್ಸರಿ ನಮ್ಮ ಚಾಮರಾಜಪೇಟೆ ಮದ್ದು ಸಂಘ ಅಂತಿದೆ ಸರ್, ಅಲ್ಲಿ ಪವಮಾನ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ದ. ಒಂದ್ಸರಿ ಯಾರೋ ಡಕಾಯ್ಸ್ ಅಲ್ಲಿ ಅಟ್ಯಾಕ್ ಮಾಡ್ಬಿಟ್ರು. ಅವರು ದುಡ್ಡೆಲ್ಲ ಕಟ್ಟಕ್ ಹೋದಾಗ ಅಲ್ಲೇನಾಯ್ತು, ಪಾಪ ಇವ್ನು ಡಿ ಎಲ್ಲ ಕಟ್ಟಿಯಾನೆ, ಇವನದಕ್ಕೆ ಏನೋ 400-500 ರೂಪಾಯಿ ಇದೆ, ಅದು ಕಿತ್ಕೊಂಡು ಕಳಿಸ್ಬಿಡ್ಯಾರೆ. ಅಲ್ಲಿಂದ ಏನಾಯ್ತು, ಕೆಲಸ ಕಳಿಸ್ಬಿಟ್ರು ಅಲ್ಲಿಂದ ಬ್ಯಾಂಕಿಂದ. ಕೆಲಸ ಇರ್ಲಿಲ್ಲ, ಕೂತಿದ್ದ ಒಬ್ಬನೇ ದಿನ ಮನೇಲಿ ಕೂತ್ಕೊಳ್ಳೋದು. ಅಂದ್ರೆ ಆಗಿಂದ ಪಾಪ ಕೆಲಸಕ್ಕೆ ಅಂತ ಇಳಿದ್ಬಿಟ್ಟಿದ್ದ ಆ ಹುಡುಗ. ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದ. ನಮ್ಮ ಚಿಕ್ಕಪ್ಪನ ಲಹರಿ ರೆಕಾರ್ಡಿಂಗ್ ಕಂಪನಿಯಲ್ಲಿ ಕೆಲ್ಸಕ್ಕೆ ಸೇರಿಸಿದ್ರು. ಆಮೇಲೆ ವಾಪಸ್ಸು ತಿರ್ಗಾ ನಮಗೂ ಅವಶ್ಯಕತೆ ಇದೆಯಲ್ಲ, ಬೇಡ ಇಲ್ಲೇ ಮಾಡು ಅಂತ ಅಂದ್ಬಿಟ್ಟು ನಮ್ಮ ಅಂಕಲ್ಲೇ ಅವ್ನು ಕರ್ಕೊಂಡು ಅವ್ನು ಬಂದ. ನಮ್ಮ ಅಂಕಲ್ ಹೋದಾಗ ಪಾಪ ಅವ್ರ ಮಗ ಸುನಿಲ್ ತುಂಬಾ ಚಿಕ್ಕವ್, ನಿಮ್ಗೆ ಗೊತ್ತು, ಇವೆಲ್ಲ ಬೆಳೆಸಿರೋಂಥವ್ರು. ಆಮೇಲೆ ಅವನು ಪಾಪ 1-2 ವರ್ಷ ಅಲ್ಲಿ ತಂದೆ ಹೋಗ್ಬಿಟ್ರಲ್ಲ, ಆ ಶಾಕಿಂಗ್ ಎಲ್ಲ ಇದ್ರು. ಪಾಪ ಸಡನ್ ಡೆತ್ ಅಲ್ವಾ ಸರ್, ನಮಗೆ ತಡ್ಕೊಳಕ್ ಆಗಿಲ್ಲ. ಅದು ಏನಪ್ಪಾ ಪಾಪ ನಮ್ಮ ತಂದೆ ಹೋಗ್ಬಿಟ್ರು, ಏನಿಲ್ಲ ಮುಂದೆ ಹೆಂಗೆ ಜೀವನ ಅಂತೆಲ್ಲ ಇತ್ತು. ಆಮೇಲೆ ಒಬ್ಬೊಬ್ರು ಜಾಯ್ನ್ ಆಗಿ ನಮ್ಗೆ ಈಗ ಅವನಿಗೆ ಅವ್ರ ತಂದೆ ಅವನಿಗೆ ನ್ಯೂಸ್ ಎಲ್ಲ ಮಾಡ್ಕೊಡೋದು, ಪ್ರೆಸ್ ಮೀಟ್ ಅಟೆಂಡ್ ಮಾಡೋದು, ಇದೆಲ್ಲ ನೋಡ್ಕೊಂಡ. ನಾನು ಸುನಿಲ್ ವಾಸು 3 ಜನ ಸಂಸ್ಥೆ ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಅದಾದ್ಮೇಲೆ ಇವ್ರ ಎಜುಕೇಶನ್ ಮುಗಿದ್ಮೇಲೆ ಇವಾಗ ಸೋಷಿಯಲ್ ಮೀಡಿಯಾಗೆ ಅಂತ ಹೇಳಿ ಇವನ್ ಬಂದ. ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಮಗಳು ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾಳೆ.
ಹಾಗಾಗಿ ಒಂದು ಕುಟುಂಬದವ್ರೆಲ್ಲ ಸೇರೇ ಮುಂದರ್ಸ್ಕೊಂಡು ಹೋಗಿ ಅದು ಏನು ಸಂಬಳ ಅಂತೇಳಿ ಹೇಗೆ ಅದು ಒಂದು ಸ್ಯಾಲ್ರಿ ಅಂತ ಹೇಳಿ ಫಿಕ್ಸ್ ಮಾಡಿ ಸರ್. ಹೌದು ಅವರಿಗೆ ಒಂದು ಕಮಿಟ್ಮೆಂಟ್ ಇರ್ತದೆ ಅಲ್ವಾ, ಹೌದು ಅವ್ರದ್ದು ಒಂದು ಜೀವನ ತಾನೆ. ಖಂಡಿತ ಖಂಡಿತ ಸೊ ಅದು ನನಗೆ ಭಾರಿ ಇಷ್ಟ ಆಯ್ತು. ಖಂಡಿತ ಸರ್. ಒಂದು ಫಿಕ್ಸ್ ಮಾಡ್ಬಿಟ್ರೆ ಆಮೇಲೆ ಬೇರೆ ಯಾವ ಸಮಾರಂಭ ಬಂದಾಗ ಹೆಚ್ಚು ಕಮ್ಮಿ ಕೊಡೋದು, ಅದು ತಗೊಳ್ಳೋದು ಅದೆಲ್ಲ ನಡೀತಾರೆ. ಹೌದು ಅಲ್ವಾ. ಹೌದು ಸರ್. ನಾನು ಅವತ್ತಿಂದ ಸರ್ ಈಗ 18-20 ವರ್ಷ ಆಯ್ತು ನಮ್ಮ ಅಂಕಲ್ ಹೋಗಿ. ನಾನು ಏನು ದುಡಿಯಕ್ಕೆ ಶುರು ಮಾಡಿದ್ನೋ ನಾನು ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ವಾಹಿನಿ ಮುಖಾಂತರ. ನಾನು ಏನು ತಿಂಗಳಿಗೆ ದುಡಿತೀನಿ 50% ನಾನು ಸುಧೀರ್ ಅವ್ರ ಫ್ಯಾಮಿಲಿ ಕೊಡ್ತೀನಿ ಸರ್. ಓಕೆ. ಅದು ಎಷ್ಟೇ ದುಡಿಲಿ, ಅದು 1 ಲಕ್ಷ ಆಗ್ಲಿ 5 ಲಕ್ಷ ಆಗ್ಲಿ, ಪ್ರತಿ ತಿಂಗಳು ನಾನು ನೀಟಾಗಿ ಅದನ್ನ ಡೈರಿ ಮೈಂಟೈನ್ ಮಾಡ್ಬಿಟ್ಟು ಎವ್ರಿ ಮಂತ್ 1ನೇ ತಾರೀಕು ಆ ಡೈರಿ ಸಮೇತ ನಮ್ಮ ಚಿಕ್ಕಮ್ಮಂಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ ಪ್ರತಿ ತಿಂಗಳು ಎವ್ರಿ ಮಂತ್ 1ನೇ ತಾರೀಕು. ಸೂಪರ್. ಹೌದು, ನಾನು ಎಷ್ಟೇ ದುಡಿಲಿ ಸರ್. ಇಂಥ ಒಂದು ಜಾಬ್ ಸಿಕ್ಕಿದಾಗ ಹೌದು ಅಲ್ಲಿ ಆದರೆ ಫೌಂಡೇಶನ್ ಹಾಕಿದ್ದು ಸುದ್ದಿಯಿಂದ. ಹೌದು, ದುಡ್ಡು ಬರ್ಲಿಕ್ಕೆ ಶುರು ಆದಾಗ ಅದೆಲ್ಲ ಮರ್ತು ಬಿಡ್ತಾರೆ, ಸಂಬಂಧಗಳಿಂದ ಮರ್ತು ಬಿಡ್ತಾರೆ. ಅಂತಲ್ಲಿ ನೀವು ಲೆಕ್ಕಾಚಾರ ಇಟ್ಕೊಂಡು ಇವತ್ತು ಕೌಂಟ್ ಮಾಡ್ಕೊಂಡು ಟಿಲ್ ಟುಡೇ, ಅವತ್ತಿಂದ 2007ನೇ ಇಸ್ವಿಯಿಂದ ಸರ್ ಇವತ್ತಿನವರೆಗೂ ಕೂಡ ನಾನು ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಯಾಕೆ ನಾನು ಏನೂ ಇಲ್ದಿರ್ಬೇಕಾರೆ ನಂಗೆ ನಮ್ಮ ಚಿಕ್ಕಪ್ಪ ಕರ್ಕೊಂಡೋಗಿ ಜೀವನಕ್ಕೆ ದಾರಿ ಮಾಡ್ಕೊಟ್ಟು, ಆಯ್ತಾ, ಆ ಜೀವನಕ್ಕೆ ದಾರಿ ಮಾಡ್ಕೊಟ್ಟಿದ್ದನ್ನು ನಮ್ಮ ಚಿಕ್ಕಮ್ಮ ತಪ್ಪಿಸ್ಬೋದಾಗಿತ್ತು. ನಿಮ್ಗೆ ಮಕ್ಳಿರ್ರಿ, ಅವ್ರನ್ನೆಲ್ಲ ಯಾಕೆ ನೀವು ಬೆಳೆಸ್ತಾ ಇದ್ದೀರಾ, ಬಿಟ್ಬಿಡಿ ಅಂತ ಹೇಳಿ ಅದೆಲ್ಲ ಮಾಡ್ಲಿಲ್ಲ. ಅದೆಲ್ಲ ಮಾಡದೆ ಅವ್ರ ಮಕ್ಕಳಂಗೆ ನಮ್ಮನ್ನು ಬೆಳೆಸಿದ್ರು. ಹಾಗಾಗಿ ನಾವು ಯಾವತ್ತೂ ಕೂಡ ನಾನು ಪರ್ಟಿಕ್ಯುಲರ್ ನಾನು ಅವ್ರ ಫ್ಯಾಮಿಲಿಗೆ ಯಾವತ್ತೂ ಚಿರಋಣಿ ಸರ್. ನಮ್ಮ ಲೈಫ್, ನನ್ನ ಜೀವನ ಇರೋವರೆಗೂ ಚಿರಋಣಿ. ಅದು ಅನ್ವಯ ಆಗುತ್ತೆ. ಮಾನಸಿಕವಾಗಿ ಅವ್ರ ಮಗನೇ ಇರುವಾಗ ವೆಂಕಟೇಶ್ ಅಲ್ಲಿ ಬಂದ ಯಾಕೆ ಏನ್ ಮಾಡ್ಬೇಕು? ಹೌದು. ಇವತ್ತ ನಾಳೆ ಅವ್ರ ಮಗ ಬೆಳೆದೇ ಬೆಳಿತಾನಲ್ಲ ಸರ್. ಇವತ್ತ ನಾಳೆ ಬೆಳೆದೇ ಬೆಳಿತಾನೆ ಅಲ್ವಾ. ಅದೆಲ್ಲನೂ ಬದಿಗಿಟ್ಟು ನಮ್ ಚಿಕ್ಕಪ್ಪ ನನಗ್ ಬೆಳೆಸಿದ್ರು ಅಲ್ವಾ. ಈಗ ನಾವು ಅವ್ರ ನಡ್ನಲ್ಲಿ ಹೋದಾಗ ನಾವು ನಮ್ ಜವಾಬ್ದಾರಿ, ನಾವು ಏನೂ ಇಲ್ಲರ್ಬೇಕನ್ನ ನಮ್ಮ ನೋಡ್ಕೊಂಡಾಗ, ನನಗೆ 3 ವರ್ಷದ್ದು ದುಡ್ಡು ನಮ್ಮಪ್ಪ ಇಲ್ಲ ಅಂತ ಹೇಳಿದಾಗ 8, 9, 10ನೇ ಕ್ಲಾಸಿಂದ ಅಡ್ಮಿಷನ್ ದುಡ್ಡು ಕೊಟ್ಟಿದ್ದು ನಮ್ ಚಿಕ್ಕಪ್ಪ. ಆಗ ನಮ್ ತಂದೆಗೆ ಪಾಪ ಅವಾಗ ಬಡತನ ಇತ್ತು, 4 ಜನ ಮಕ್ಕಳು ನಮ್ಗೆ ಅಲ್ವಾ, ನಮ್ಮ ತಂದೆಯವ್ರಿಗೆ. ಇಲ್ಲ, ನೀ ಎಲ್ಲ ಕೆಲ್ಸಕ್ಕೆ ಹೋಗು, ನೀನು ನಂಗೆ ಓದ್ಸಕ್ ಆಗಲ್ಲ ಅಂತಂದಾಗ ಜಾಯಿಂಟ್ ಫ್ಯಾಮಿಲಿ ಇದ್ದು ನಮ್ಮ ಸುರಿಂಡ್ ಅವರು ನಮ್ಮ ತಂದೆ ಎಲ್ಲ ಒಟ್ಟಿಗೆನೇ ಇದ್ದು, ಒಂದೇ ಮನೇಲಿ ಇದ್ದಿದ್ದು. ಆಮೇಲೆ ವಾಪಸ್ ಅವರು ನಾನು ಓದಿಸ್ತೀನಿ, ಓದು ನೀನು, ಡಿಸ್ಕಂಟಿನ್ಯೂ ಮಾಡಬೇಡ ಅಂತ ಓದಿಸಿದ್ರು ನಂಗೆ. ಅವೆಲ್ಲ ಹೆಂಗ್ ಮರೆಯಕ್ಕಾಗತ್ತೆ ಸರ್. ಊಟ ಹಾಕಿದ್ರು ನಮ್ಮ ಚಿಕ್ಕಮ್ಮ ಎಷ್ಟೋ ವರ್ಷ ಇಟ್ಕೊಂಡು ಅಲ್ವಾ. ಹಾಗಾಗಿ ನಮ್ಗೆ ನಾನು ಏನು ದುಡಿತೀನೋ ನಮ್ಮ ಸಂಸ್ಥೆಯಿಂದ, ರಾಘವೇಂದ್ರ ಚಿತ್ರಮಣಿಯಿಂದ ಏನು ದುಡಿತೀನೋ PRO ಆಗಿ, ಅದೆಷ್ಟೇ ದುಡಿದ್ರು ಕೂಡ 50% ಅವ್ರ ಫ್ಯಾಮಿಲಿ ಕೊಡ್ತೀನಿ ಸರ್. ಸೂಪರ್. ಅದೊಂದು ನೆಮ್ಮದಿ ಅಲ್ಲ? ಹೌದು, ಖಂಡಿತ. ನಾನೊಂದು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. 100% ಸರ್, 100%. ನಂಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಾನು ಯಾರಿಗೂ ಮೋಸ ಮಾಡಿಲ್ಲ ಅಲ್ವಾ, ಆಮೇಲೆ ಯಾರಿಗೂ ಅನ್ಯಾಯನೂ ಮಾಡಿಲ್ಲ. ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡಿದ್ನೇ ಹೊರ್ತು ನಾನು ಯಾರಿಗೂ ದುಡ್ಡು ಕಸ್ಕೊಂಡು ಯಾವತ್ತೂ ಮಾಡಿಲ್ಲ ಸರ್. ಇಷ್ಟು ವರ್ಷ ನೀವು ನೋಡಿದಿರಿ, ಎಲ್ಲಾರು ವೆಂಕಟೇಶ ಈ ತರ ಮಾಡ್ದ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದಿದೆ ಸರ್. ಎಷ್ಟು ವರ್ಷ ನೋಡಿದಿರಿ? ಏನಿಲ್ಲ ಅಲ್ವಾ. ಅವ್ರಿಗೇನು ತಲುಪಿಸ್ಬೇಕೋ ತಲುಪಿಸ್ಬಿಡ್ತೀನಿ ಸರ್. ನನ್ನ ಕರ್ತವ್ಯ ಅದು. ಯಾಕೆಂದ್ರೆ ನಾನು ಅವ್ರಿಗೆ ನೋಯಿಸಿದ್ರೆ ನನಗೆ ಪ್ರಾಬ್ಲಮ್ ಆಗತ್ತೆ, ಬೇಡ ಅಲ್ವಾ. ದೇವ್ ನಂಗೆ ಏನ್ ಬೇಕೋ ಕೊಟ್ಟಿಯಾನೆ. ಒಂದಿಬ್ರು ಒಳ್ಳೆ ಮಕ್ಕಳು ಕೊಟ್ರು, ಮಗಳು ಮದುವೆ ಮಾಡದೆ ಅಲ್ವಾ. ಆಮೇಲೆ ನಮ್ಮಲ್ಲೂ ಹಾಗೆ ಇದಾರೆ. ನಮ್ಮಲ್ಲೂ ಕೂಡ ಹುಡುಗರಾಗ್ಲಿ ನಮ್ಮ ಮನೆಯವರಾಗ್ಲಿ ಯಾವುದಕ್ಕೂ ಇಂಟರ್ಫಿಯರ್ ಆಗಲ್ಲ. ನೀವ್ ಎಷ್ಟು ದುಡಿತಿದ್ರಿ, ನೀವೇನು ಕೊಡ್ತಾ ಇದ್ರಿ, ಅವ್ರಿಗೆ ಯಾಕೆ ಕೊಡ್ತೀರಿ, ಇವ್ರಿಗೆ ಯಾಕೆ ಕೊಡ್ತೀರಿ, ಇಷ್ಟು ಯಾಕೆ ಖರ್ಚು ಮಾಡ್ತೀರಿ, ಇವತ್ತರೆಗೂ ಇಲ್ಲ ಸರ್. ಇವತ್ತರೆಗೂ ಇಲ್ಲ. ಅದಕ್ಕೆ ಅವಕಾಶನೇ ಕೇಳಲ್ಲ. ಫಿನಾನ್ಷಿಯಲ್ ಏನಿಲ್ಲ. ಈಗ ಅದು ಹೇಳಿರೋದು 50% ಕೊಟ್ಟಾಗ ಅಯ್ಯೋ ಯಾಕೆ ಕೊಡ್ತೇನೆ ಅಂತ ಮನಸ್ಸು. ಅವರಿಂದಾನೇ ನಾವಿರೋದಲ್ಲ. ಅವ್ರ ಹೆಂಗ್ ಅವ್ರ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾರೆ, ನಮ್ಗೆ ನಮ್ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಾರೆ. ಸುನಿಲ್ ಆಗ್ಲಿ, ವಾಸು ಆಗ್ಲಿ. ನಿಮ್ ಮನೆಗೆಲ್ಲ ಎಷ್ಟೋ ಸಲ ಹೌದು. ನಮ್ಮ ವಾಸು ಜೊತೆ ಜಾಸ್ತಿ ನಾನು ಟಚ್. ಗಾಡಿಲಿ ಇವಾಗ್ಲೂ ಹೋಗ್ತೀವಿ ಜಾಸ್ತಿ. ಈಗ ಸ್ಟಾರ್ PRO ಆಗಿ ಹಂಗೇನಿಲ್ಲ ಸರ್. ಆ ಕಾಲದಲ್ಲಿ ಸ್ಟೇಜ್ ಮೇಲೆ ನಾವು ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ PROಗಳನ್ನ. ಕೆಲವರು ಸ್ಟಂಟ್ ಡೈರೆಕ್ಟರ್ನ ಯಾರು ಅವರೆಲ್ಲ ಬರ್ತಾ ಇರ್ಲಿಲ್ಲ. ಮೇನ್ ಅವ್ರು ಮಾತ್ರ ಇರ್ತಾ ಇದ್ರು ಸ್ಟೇಜ್ ಮೇಲೆ. ಹೌದು ಸರ್, ಹೌದು. ಈಗೆಲ್ಲ ಗೌರವ ಕೊಡೋ ರೀತಿನೇ ಬದಲಾಗ್ಬಿಟ್ಟಿದೆ. ಖಂಡಿತ ಸರ್, ಕೊಡುದು ಯಾಕೆಂದ್ರೆ ಗೌರವ ಪಡೆದಿರೋ ಸರ್ ಅಲ್ವಾ. ಹೌದು, ನಾವು ಇರೋ ರೀತಿಗೆ ಅದು ಗೌರವ. ಎಷ್ಟೊಂದು ಜನ ಟ್ರೈಲರ್ ಲಾಂಚ್ ಮಾಡಿಸ್ತಾರೆ, ಆಡಿಯೋ ಲಾಂಚ್ ಮಾಡಿಸ್ತಾರೆ ಸರ್, ನೀವೇ ಕ್ಲಾಪ್ ಮಾಡ್ಬೇಕು ಅಂತಾರೆ. ನಮ್ಗೆ ಹಿಂದೆ ನೋಡಿದಾಗ ಅಷ್ಟೆಲ್ಲ ಬೆಳೆದಿದೀವಿ ಅಂತ ಅನ್ಸುತ್ತೆ ಸರ್ ಅಲ್ವಾ. ನಾ ಇಲ್ಲ ಪರವಾಗಿಲ್ಲ, ಬೇರೆ ಯಾರ್ಕೆಲ್ಲ ಮಾಡಿಸಿ, ಇಲ್ಲ ಸರ್ ನೀವು ಒಳ್ಳೆ ಹ್ಯಾಂಡ್ ಇದ್ರಿ, ಒಳ್ಳೆಯವ್ರು ಇದ್ರಿ, ಬಂದ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಮತ್ತೆ ಖುಷಿ ಆಗತ್ತೆ ಸರ್. ಹೌದು, ಅದನ್ನ ನೋಡಿ ಸ್ವಲ್ಪ ಹಿಂಗೆ ಆಗೋರು ಇರ್ತಾರೆ. ಏನ್ ಮಾಡಕ್ಕಾಗಲ್ಲ. ತುಂಬಾ ವ್ಯಾಲ್ಯೂಸ್ ಇದೆ. ಹೌದು, ನಾವು ನೋಡಿದೀವಲ್ಲ. PRO ಆಲ್ಮೋಸ್ಟ್ ಪತ್ರಕರ್ತನೇ ಅಲ್ಲಿ. ಹೌದು ಸರ್, ಹೌದು ಹೌದು.
ಇವರು ಚರಣ್ ರಾಜ್ ಮಾತಾಡುವಾಗ ನನ್ನನ್ನ ನೀವ್ ಎಂತ ಪ್ಯೂರ್ ಓರಿ ಅಂತ ಹೇಳ್ತಾರೆ. ಅವ್ರಿಗೆ ಅದ್ರ ಅಲ್ಲ, ಬೇರೆ ಸ್ಟೇಟ್ ಏನು ಅಂದ್ರೆ ಸರ್ ತುಂಬಾ ರೆಸ್ಪೆಕ್ಟ್ ಇದೆ ಸರ್. ನಾನು ತೆಲುಗು ತಮಿಳೆಲ್ಲ ನೋಡ್ತೀನಲ್ಲ, ಆರ್ಟಿಸ್ಟ್ ಇಂದ ಹಿಡಿದು ಡೈರೆಕ್ಟ್ ಇಂದ ಹಿಡಿದು ಪ್ರೊಡ್ಯೂಸರ್ ಫಸ್ಟ್ PR ಯಾರು ಅಂತ ಕೇಳ್ತಾರೆ ಸರ್. ಆ PR ಓಕೆ ಸರ್ ಫೈನ್, ಖುಷಿ, ಸೂಪರ್ ಸರ್ ಅಂತಾರೆ. ಓಕೆ, ಅಲ್ಲಿಂದ ಬೇರೆ ಶುರು ಆಗತ್ತೆ ಅವರು. ಇಲ್ಲಿ ಕೆಲವು ಆರ್ಟಿಸ್ಟ್ ಎಲ್ಲ ಬರ್ತಾರ ಸರ್, ಫಸ್ಟ್ ಕೇಳದೆ PR ಯಾರು ಅಂತ ಹೇಳಿ. ಬೇರೆ ಭಾಷೆಯವ್ರಿಗೆ ನಮ್ಗೆ ಇಲ್ಲಿ ಪ್ರೊಡ್ಯೂಸರ್ ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ಸರ್ ನಮ್ಮ ಕಂಪನಿ PR ಅಂತಂದ್ರೆ ಅವ್ರಿಗೆ ನಮ್ಗೆ ಹತ್ರ ನಡ್ಕೊಳ್ಳೋ ರೀತಿನೇ ಬೇರೆ. ಸರ್ ವೆರಿ ಗುಡ್ ಸರ್, ಭಾಗ ಚೇಂಡಿ ಸರ್ ಮಾ ಪಿಕ್ಚರ್ ಅಂತ ಕೇಳ್ತಾರೆ. ಅಷ್ಟು ವ್ಯಾಲ್ಯೂ ಇದೆ. ಬಟ್ ಇಲ್ಲೂ ಇದೆ ವ್ಯಾಲ್ಯೂ. ಬಟ್ ಏನು ಅಂದ್ರೆ ಇದು ನಮ್ಮ ಲೋಕಲ್ ಅಲ್ಲ ಸರ್, ನಾವು ವೆಂಕಟೇಶ ಮಾಡ್ತಾರೆ ಬಿಡು ಅಂತ ಹೇಳಿ ಆ ಧೈರ್ಯ ಅಷ್ಟೇ, ಹಂಗೆ ಪ್ರೀತಿ. ಎಸ್. ಆಮೇಲೆ ಇಂಡಸ್ಟ್ರಿ ಹೇಗೆ ನೋಡ್ತು? ಯಾವ್ದಕ್ಕೆ? ಫಿಲ್ಮ್ ಇಂಡಸ್ಟ್ರಿ ವೆಂಕಟೇಶನ್ನ ನೋಡೋ ರೀತಿ ಈಗ ಹೇಗಿದೆ? ಇಲ್ಲ ಸರ್, ಅದೊಂದು ಗೌರವ ತುಂಬಾ ಉಳಿಸ್ಕೊಂಡಿದೆ ಸರ್. ಆ ಗೌರವ ಉಳಿಸ್ಕೊಳ್ಳೋ ಕಾರಣ ಇಷ್ಟೇ ಸರ್, ಹೇಳ್ತೀನಿ ನಾನು. ಅದು ಯಾವತ್ತೂ ಯಾವ ಮನುಷ್ಯನು ಯಾವತ್ತು ಕೈ ಒಡ್ಡು ಬರ ಸರ್, ನಾನು ತಿಳ್ಕೊಂಡಿರೋದು. ಯಾವ ಮನುಷ್ಯ ಕೈ ಒಡ್ಡಿ ಹೋಗ್ತಾನೆ ಸರ್, ಅಲ್ಲಿಗೆ ನಿಮ್ಗೆ ಅವಾಯ್ಡ್ ಮಾಡ್ತಾರೆ ಫೋನ್ಗಳು, ಅಳತೆ ಮಾಡ್ಬಿಡ್ತಾರೆ. ಅಳತೆ ಮಾಡ್ತಾರೆ. ನಾನು ಇವತ್ತರೆಗೂ ಸರ್ ದೇವ್ರ ದಯದಿಂದ ಆರ್ಟಿಸ್ಟ್ಗಳಾಗ್ಲಿ ಅಥವಾ ಪ್ರೊಡ್ಯೂಸರ್ಗಾಗ್ಲಿ ನಾನು ಹೆಲ್ಪ್ ಕೇಳ್ಕೊಂಡು ಇವತ್ತರೆಗೂ ಹೋಗಿಲ್ಲ ಸರ್. ಡೈರೆಕ್ಟರ್ಗಳಿಗಾಗ್ಲಿ ಯಾರೇ ಕಲಾವಿದರಿಗಾಗ್ಲಿ ನಮ್ಮ ಮಕ್ಕಳಿಗೆ ಫೀಸ್ ಕೊಡಿ ಅಥವಾ ನಂಗೆ ಸೀಟ್ ಕೊಡಿಸಿ, ನಮ್ಮ ಮಕ್ಕಳು ಹೈಯರ್ ಎಜುಕೇಶನ್ ಮಾಡಿ ತಪ್ಪಿಲ್ಲ ನಾನು ಕೇಳೋದು. ಹೈಯರ್ ಎಜುಕೇಶನ್ ಮಾಡಿದಾಗ ನಿಮ್ಗೆಲ್ಲೋ ರೆಕಮೆಂಡೇಶನ್ ಇದೆ ಅಂತ ಅಂದಾಗ ನಾನು ಗಣೇಶ್ ಕಾಸರಗೋಡು ಅವ್ರ ಮನೆಗೆ ಬಂದ್ಬಿಟ್ಟು ಸರ್ ನಂಗೆ ಸೀಟ್ ಕೊಡಿಸಿ ಸರ್, ನನ್ನ ಮಗಂಗೆ ಕೇಳೋದು ನಿಜವಾಗ್ಲೂ ತಪ್ಪಿಲ್ಲ. ಅದು ರೂಢಿ ಆಗೋಗ್ಬಿಟ್ರೆ ಏನಾಗುತ್ತೆ ಸರ್, ಕೆಲವರು ಪಾಸಿಟಿವ್ ಆಗಿ ತಗೋತಾರೆ, ಅಯ್ಯೋ ಬಂದಲ್ಲಪ್ಪ ಇವನು ಇನ್ನು ದುಡ್ಡು ಗಿಡ್ ಗೇರ್ ಆಗ್ತಾನೆ ಅಂತ ಹೇಳಿ. ಹೋಗಿಲ್ಲ ಸರ್. ಮಗಳು ಮದುವೆ ಮಾಡಿದೆ ಅಚ್ಚುಕಟ್ಟಾಗಿ, ನಾನು ಸೇವ್ ಮಾಡಿರೋ ದುಡ್ಡಲ್ಲಿ ಮಾಡಿದೆ. ನಂದು ಯಾವುದೋ ಒಂಚೂರು ಜಾಗ ತೊಗೊಂಡಿದ್ದೆ, ಅದನ್ನ ಮಾರಿ ನಾನು ಮಗಳು ಮದುವೆ ಮಾಡಿದೆ. ತುಂಬಾ ಜನ ನನಗೆ ಕೇಳೋದು ಸರ್, ಪಾಪ ತುಂಬಾ ಜನ ಕಲಾವಿದರೆಲ್ಲ ಕೇಳಿದ್ರು, ಏನೋ ದುಡ್ಡು ಗಿಡ್ ಬೇಕಾ, ಯಾವಾಗಿದ್ರು ಫೋನ್ ಮಾಡಿ ಅಂದ್ರು. ಸುಮಾರು ಜನ ಪ್ರೊಡ್ಯೂಸ್ ಕೇಳಿದ್ರು, ಇಂಡಸ್ಟ್ರಿ ಅವ್ರು ಕೇಳಿದ್ರು. ನಾ ಇನ್ವಿಟೇಷನ್ಸ್ ಎಲ್ಲ ಕೊಡಕ್ಕೆ ಹೋದಾಗ ಯಾವಾಗಿದ್ರು ಫೋನ್ ಮಾಡಿ ವೆಂಕಟೇಶ್ ದುಡ್ಡು ಕೊಡ್ತೀವಿ ಅಂದ್ರು. ಇಲ್ಲ ಸರ್ ನೀವು ಬಂದು ಬ್ಲೆಸ್ ಮಾಡಿ ಸರ್ ಅಂತಂದೆ. ಯಾರ ತರಕ್ಕೂ ₹1 ನಾನು ಇಸ್ಕೊಂಡಿಲ್ಲ ಸರ್. ಅದನ್ನು ನಾನು ಯಾವತ್ತೂ ಕೇಳ್ಕೊಳ್ಳೋದು. ಈ ರಾಘವೇಂದ್ರ ಚಿತ್ರವಾಣಿದು ನಾನು ಅವಾರ್ಡ್ ಫಂಕ್ಷನ್ ಮಾಡ್ಬೇಕಾರೆ ಅಲ್ಲಿ ರಾಯರ್ ಫೋಟೋ, ನಮ್ಮ ಚಿಕ್ಕಪ್ಪನ ಫೋಟೋ ಬಿಟ್ರೆ ಬೇರೆ ಇನ್ನೊಂದು ಯಾವ್ದು ಇರಬಾರ್ದು ಅಂತ ತೀರ್ಮಾನ ತಗೊಂಡಿದ್ದು. ಅಂದ್ರೆ ಅದು ಸ್ಪಾನ್ಸರ್ ಪ್ರೋಗ್ರಾಮ್ ಆಗ್ಬಾರ್ದು ಅಂತ ಹೇಳಿ ಅಲ್ವಾ. ತುಂಬಾ ಜನ ನನಗೆ ಕೇಳಿದ್ರು, ಸರ್ ನಮ್ಮ ಬ್ಯಾನರ್ ಹಾಕೊಂಡ್ಬಿಡ್ತೀವಿ, ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಸರ್ ಯಾರ ಹತ್ರಕ್ಕೂ ₹1 ಇಸ್ಕೊಳ್ಳೋದಂಗೆ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದೀವಿ. ಈ ಸರಿ 50ನೇ ವರ್ಷ ಜಾಸ್ತಿ ಇರೋದ್ರಿಂದ ಈ ಅವಾರ್ಡ್ ಫಂಕ್ಷನ್ ಅಲ್ಲದೆ ಬರೀ 50 ವರ್ಷ ಸಮಾರಂಭ ಮಾಡಿ ಒಂದಷ್ಟು ಜನ ನಮ್ಮ ಪತ್ರಕರ್ತರು ಹೇಳಿದ್ರು, ನೀನು ಹಿಂಗೆ ಇದ್ರೆ ಹಿಂಗೆ ಇರ್ಬೇಕಪ್ಪ, ಸ್ಪಾನ್ಸರ್ ಪ್ರೋಗ್ರಾಮ್ ಮಾಡಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡು, 50 ವರ್ಷದ ಎಲ್ಲೂ ಇಲ್ಲ ಇಡೀ ಇಂಡಿಯಾದಲ್ಲೇ ಪ್ರಚಾರ ಸಂಸ್ಥೆ ಅಂತೆಲ್ಲ ಹೇಳಿದ್ರು. ಅದನ್ನು ಯೋಚನೆ ಮಾಡೋಣ ಅಂತ ಹೇಳಿದ್ದೀನಿ ಸರ್ ಅದನ್ನ. ಸೊ ಇಂಡಸ್ಟ್ರಿ ಸಪೋರ್ಟಿವ್ ಆಗಿದ್ದಾರೆ ಸರ್. ನಾವು ಯಾರ ಹತ್ರನೂ ಎಲ್ಲೂ ಮಖ ಕೆಡಿಸ್ಕೊಳ್ಳೋದ್ರಿಂದ, ಕೈ ಬಾಯಿ ಶುದ್ಧ ಇರೋದ್ರಿಂದ ಯಾರೇ ಫೋನ್ ಮಾಡಿದ್ರು ತಗೋತಾರೆ, ವೆಲ್ಕಮ್ ಮಾಡ್ತಾರೆ. ಎಷ್ಟೇ ರೇಷಿಯಲ್ಲಿ ಯಾವುದೇ ಸ್ಟಾರ್ ಇದ್ರು ಕೂಡ ಒಂದು ವಿಶ್ ಮಾಡಿದಾಗ ಅಟ್ಲೀಸ್ಟ್ ಅಲ್ಲಿಂದ ವೇವ್ ಮಾಡ್ತಾರೆ, ಹಾಯ್ ವೆಂಕಟೇಶ್ ಚೆನ್ನಾಗಿದ್ದೀರಾ ಅಂತ ಹೇಳಿ. ಅದೊಂದು ಬಡ್ಕೊಂಡ್ ಬಂದಿದ್ವಿ ಸರ್. ಬಟ್ ನಾವು ಮುಂಚೆನೆ ಅವ್ರ ಟೈಮ್ ತೊಗೊಂಡಿದ್ವಿ ಸರ್, ಬೈಟ್ಸ್ಬೇಕು ಅಂತ ಅಂದ್ಬಿಟ್ಟು. ಹಾಗಾಗಿ ಪಾಪ ಅದಕ್ಕೆ ನಂಗೆ ರಾಮೂರ್ತಿ ಅವ್ರು ಹೆಲ್ಪ್ ಮಾಡಿದ್ರು, MG ರಾಮೂರ್ತಿ. ಫೋನ್ ಮಾಡ್ಬಿಟ್ಟು ನಮ್ಮ ವೆಂಕಟೇಶ್ಗೊಂದು ಬೈಟ್ಸ್ಬೇಕಂತೆ, ಕಳಿಸಿ ಗುರುಗಳೇ, ಆಯ್ತು ಮನೆಗೆ ಕಳಿಸ್ಬಿಡಿ ಅಂತ ಹೇಳಿದ್ರು. ಪಾಪ ಅವ್ರು ಕಳಿಸಿ ಗುರುಗಳೇ ಅಂತಂದ್ರೆ ನನ್ನ ಸಂಬಂಧನೂ ದರ್ಶನ್ ಜೊತೆ ಚೆನ್ನಾಗಿದ್ರೆ ಅಷ್ಟೇ ಕರೀರಿ ಗುರುಗಳೇ ಅಂತಾರೆ. ಹೌದು. ಆಮೇಲೆ ಸರಿ ಕರೀರಿ ಅಂದ್ರು. ಕ್ಯಾಮ್ರಾಮನ್ಗೆ ಒಂದೇ ಶಾರ್ಟಲ್ಲಿ ಪಾಪ ಕೊಟ್ಟರು. ಸರ್ ತುಂಬ ಥ್ಯಾಂಕ್ಸ್ ಅಂದೆ. ಅಯ್ಯೋ ಇವೆಲ್ಲ ಯಾವ ಥ್ಯಾಂಕ್ಸ್ ಬನ್ನಿ ವೆಂಕಟೇಶ್ ಅಂತೆಲ್ಲ ಅಂದರು. ಪಾಪ ಆ ಥರದಲ್ಲಿ ನನಗೂ ಪಾಪ ಸುಮಾರು ಪಿಕ್ಚರ್ಗಳು ಕೊಡಿಸ್ಯಾರ ಅವರು. ಕೊಡಿಸ್ಯಾರ ಮೀನ್ಸ್ ಅಂದರೆ ಅವ್ರು ಯಾರು ಅಂತೆಲ್ಲ ಲಿಸ್ಟ್ ಹೇಳಿದಾಗ ಸುರಿಂದ ವೆಂಕಟೇಶ್ ಓಕೆ ಅವ್ರು ಒಳ್ಳೆಯವರಿದ್ದಾರೆ, ಆಯ್ತು ಕೊಡಿ, ಆ ಥರದ್ದು ಬೇಕಷ್ಟು ಆಗಿದೆ ಸರ್. ಆ ಥರದ್ದು ಎಲ್ಲ ಹೀರೋಸು ನಂಗೆ ಹೆಲ್ಪ್ ಮಾಡಿದ್ದಾರೆ. ಶಿವಣ್ಣ ಅವ್ರದ್ದು ಒಂದು ಪ್ರೊಡಕ್ಷನ್ಸು ಮಾಡಿದ್ದೀನಿ ಕೆಲಸನ, ವಿಜಯ್ ಅವ್ರು ಮಾಡಿದಾಗಲೂ ಮಾಡಿದ್ದೀನಿ.